ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಆಲ್ ಇನ್ಫಾರ್ಮೇಷನ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಈಗ ನಿಮಗೆ ತಿಳಿಸಿಕೊಡುತ್ತಿರುವ ವಿಷಯವೇನೆಂದರೆ ಗಿಲ್ಲಿ ನಟರಾದ ಆ ಹನುಮಂತೇರವರ ಬಗ್ಗೆ ಬನ್ನಿ ವಿಡಿಯೋ ಶುರು ಮಾಡೋಣ. ಗಿಲ್ಲಿ ನಟರಾಜ್ ಇವರು ಇತ್ತೀಚೆಗೆ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 11 ಬಿಗ್ ಬಾಸ್ ಕನ್ನಡ ಸೀಸನ್ 11 ರ ಸ್ಪರ್ಧಿಯಾಗಿ ಹೆಚ್ಚು ಪ್ರಸಿದ್ಧರಾಗಿದ್ದಾರೆ. ಗಿಲ್ಲಿ ನಟರಾಜ್ ಅವರ ಜೀವನ ಮತ್ತು ಬಿಗ್ ಬಾಸ್ ಪಯಣದ ಬಗ್ಗೆ ಪ್ರಮುಖ ಮಾಹಿತಿ ಇಲ್ಲಿದೆ. 1. ಹಿನ್ನೆಲೆ ಮತ್ತು ಆರಂಭಿಕ ಜೀವನ. ಸಾಮಾನ್ಯ ಹಿನ್ನೆಲೆ. ನಟರಾಜ್ ಅವರು ತುಂಬಾ ಸಾಮಾನ್ಯ ಮತ್ತು ಬಡ ಕುಟುಂಬದಿಂದ ಬಂದವರು. ಇವರ ತಂದೆ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದರು. ಪರಿಶ್ರಮ. ಇವರು ತಮ್ಮ ಜೀವನದಲ್ಲಿ ಹಣ್ಣು ಮಾರುವ ಕೆಲಸದಿಂದ ಹಿಡಿದು ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿ ಜೀವನ ಸಾಗಿಸಿದವರು. ಇವರ ಯಶಸ್ಸಿನ ಹಿಂದೆ ಬಹಳಷ್ಟು ನೋವು ಮತ್ತು ಕಠಿಣ ಪರಿಶ್ರಮವಿದೆ. 2. ಗಿಲ್ಲಿ ಎಂಬ ಹೆಸರು ಬಂದಿದ್ದು ಹೇಗೆ? ನಟರಾಜ್ ಅವರು ಗಿಲ್ಲಿ ಎಂಬ ಹೆಸರಿನ ಸಣ್ಣ ಸಣ್ಣ ಹಾಸ್ಯ ವಿಡಿಯೋಗಳು ಮತ್ತು ರೀಲ್ಸ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದರು. ಇವರ ವಿಭಿನ್ನ ಮ್ಯಾನರಿಸಂ ಮತ್ತು ಮುಗ್ಧ ಮಾತುಗಳು ಜನರಿಗೆ ತುಂಬಾ ಇಷ್ಟವಾದವು. ಇದೇ ಹೆಸರು ಇವರಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲು ಸಹಾಯ ಮಾಡಿತು. 3. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಪಯಣ. ಜನಸಾಮಾನ್ಯರ ಪ್ರತಿನಿಧಿ. ಬಿಗ್ ಬಾಸ್ ಮನೆಗೆ ಇವರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕಾಮನರ್ ಕ್ಯಾಟಗರಿ ಪ್ರವೇಶಿಸಿದರು. ವ್ಯಕ್ತಿತ್ವ. ಮನೆಯೊಳಗೆ ಇವರು ತಮ್ಮ ನೇರ ಮಾತು ಮತ್ತು ಹಳ್ಳಿ ಸೊಗಡಿನ ಭಾಷೆಯ ಮೂಲಕ ಜನರ ಗಮನ ಸೆಳೆದರು. ಆರಂಭದಲ್ಲಿ ಇವರು ಇತರ ಸ್ಪರ್ಧಿಗಳೊಂದಿಗೆ ಹೊಂದಿಕೊಳ್ಳಲು ಸ್ವಲ್ಪ ಕಷ್ಟಪಟ್ಟರು. ನಂತರ ತಮ್ಮದೇ ಆದ ಶೈಲಿಯಲ್ಲಿ ಆಟ ಆಡಲು ಶುರು ಮಾಡಿದರು. ಟಾಸ್ಕ್ಗಳು. ದೈಹಿಕ ಟಾಸ್ಕ್ಗಳಲ್ಲಿ ಇವರು ತಮ್ಮ ಶಕ್ತಿ ಮೀರಿ ಪ್ರಯತ್ನಪಟ್ಟಿದ್ದಾರೆ. ಇವರ ಮುಗ್ಧತೆ ಮತ್ತು ಹಾಸ್ಯ ಪ್ರವೃತ್ತಿ ಪ್ರೇಕ್ಷಕರಿಗೆ ಮನರಂಜನೆ ನೀಡಿದೆ. 4. ಕುಟುಂಬದ ಬಗ್ಗೆ. ನೀವು ಚಿತ್ರದಲ್ಲಿ ನೋಡುತ್ತಿರುವಂತೆ ನಟರಾಜ್ ಅವರಿಗೆ ಅವರ ತಂದೆ ಮತ್ತು ತಾಯಿ ಎಂದರೆ ಅಪಾರ ಗೌರವ. ಅವರು ಬಿಗ್ ಬಾಸ್ ವೇದಿಕೆಯ ಮೇಲೆ ಬಂದಾಗಲೂ ತಮ್ಮ ತಂದೆಯ ಕಷ್ಟದ ಬಗ್ಗೆ ಎಮೋಷನಲ್ ಆಗಿ ಮಾತನಾಡಿದ್ದರು. ತಂದೆಗೆ ಒಂದು ಒಳ್ಳೆಯ ಜೀವನ ಕೊಡಬೇಕು ಎನ್ನುವುದು ಅವರ ದೊಡ್ಡ ಕನಸು. 5. ಪ್ರಭಾವ. ಇಂಪ್ಯಾಕ್ಟ್. ಗಿಲ್ಲಿ ನಟರಾಜ್ ಅವರು ಪ್ರಯತ್ನಪಟ್ಟರೆ ಸಾಮಾನ್ಯ ವ್ಯಕ್ತಿಯೂ ಕೂಡ ದೊಡ್ಡ ಮಟ್ಟಕ್ಕೆ ಬೆಳೆಯಬಹುದು ಎಂಬುದಕ್ಕೆ ಉತ್ತಮ ಉದಾಹರಣೆ. ಸೋಷಿಯಲ್ ಮೀಡಿಯಾ ಶಕ್ತಿ ಮತ್ತು ಜನರ ಬೆಂಬಲ ಇದ್ದರೆ ಯಾವುದೂ ಅಸಾಧ್ಯವಲ್ಲ ಎಂಬುದನ್ನು ಇವರು ತೋರಿಸಿಕೊಟ್ಟಿದ್ದಾರೆ. ಹನುಮಂತ ಅವರ ಬಗ್ಗೆ ಕೇಳುತ್ತಿದ್ದೀರಿ ಎಂದು ಭಾವಿಸುತ್ತೇನೆ. ಅವರು ಈ ಸೀಸನ್ನ ಅತ್ಯಂತ ಜನಪ್ರಿಯ ಮತ್ತು ಪ್ರೀತಿಪಾತ್ರ ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ದರು. ಅವರ ಬಗ್ಗೆ ಕೆಲವು ಆಸಕ್ತಿದಾಯಕ ಮಾಹಿತಿ ಇಲ್ಲಿದೆ. 1. ಹಿನ್ನೆಲೆ ಮತ್ತು ಪರಿಚಯ. ಹನುಮಂತ ಮೂಲತಃ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನವರು. ಇವರು ವೃತ್ತಿಯಲ್ಲಿ ಕುರಿಗಾಹಿ. ಕನ್ನಡದ ಸರಿಗಮಪ SA ರೇ ಗ ಮಾಪ ಹಾಡಿನ ರಿಯಾಲಿಟಿ ಶೋ ಮೂಲಕ ಇವರು ಇಡೀ ಕರ್ನಾಟಕಕ್ಕೆ ಪರಿಚಯವಾದರು. ಅವರ ಮುಗ್ಧತೆ ಮತ್ತು ಅದ್ಭುತ ಜಾನಪದ ಧ್ವನಿ ಜನರನ್ನು ಸೆಳೆದಿತ್ತು. 2. ಬಿಗ್ ಬಾಸ್ ಕನ್ನಡ 11ರಲ್ಲಿ ಹನುಮಂತ. ವೈಲ್ಡ್ ಕಾರ್ಡ್ ಎಂಟ್ರಿ. ಹನುಮಂತ ಅವರು ಬಿಗ್ ಬಾಸ್ ಮನೆಗೆ ಮೊದಲೇ ಬರಲಿಲ್ಲ. ಬದಲಾಗಿ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ನಂತರ ಪ್ರವೇಶ ಪಡೆದರು. ಜನಪ್ರಿಯತೆ. ಮನೆಗೆ ಬಂದ ಕೆಲವೇ ದಿನಗಳಲ್ಲಿ ತಮ್ಮ ಮಣ್ಣಿನ ಸೊಗಡಿನ ಮಾತು ಮತ್ತು ಮುಗ್ಧ ಸ್ವಭಾವದಿಂದ ಮನೆಮಂದಿ ಹಾಗೂ ಪ್ರೇಕ್ಷಕರ ಮನಗೆದ್ದರು. ಫಿನಾಲೆ ಪಯಣ. ಅತ್ಯುತ್ತಮವಾಗಿ ಆಟವಾಡುತ್ತಾ ಬಂದ ಹನುಮಂತ ಅವರು ಗ್ರ್ಯಾಂಡ್ ಫಿನಾಲೆ ಹಂತ ತಲುಪಿದ ಟಾಪ್ ಸ್ಪರ್ಧಿಗಳಲ್ಲಿ ಒಬ್ಬರಾದರು. 3. ಅವರ ವಿಶೇಷತೆಗಳು. ಗಾಯನ. ಬಿಗ್ ಬಾಸ್ ಮನೆಯೊಳಗೆ ಸಂದರ್ಭಕ್ಕೆ ತಕ್ಕಂತೆ ಜಾನಪದ ಹಾಡುಗಳನ್ನು ಕಟ್ಟಿ ಹಾಡುತ್ತಾ ಎಲ್ಲರನ್ನೂ ರಂಜಿಸುತ್ತಿದ್ದರು. ಮುಗ್ಧತೆ. ಎಷ್ಟೇ ವಿವಾದಗಳು ಅಥವಾ ಜಗಳಗಳು ನಡೆದರೂ ತಮ್ಮ ಶಾಂತ ಸ್ವಭಾವವನ್ನು ಬಿಟ್ಟುಕೊಡುತ್ತಿರಲಿಲ್ಲ. ಸರಳ ಜೀವನ. ಕುರಿ ಕಾಯುವ ಕಾಯಕದಿಂದ ಬಂದರೂ ಅಷ್ಟೊಂದು ದೊಡ್ಡ ವೇದಿಕೆಯಲ್ಲಿ ಯಾವುದೇ ಅಹಂ ಇಲ್ಲದೆ ನಡೆದುಕೊಂಡ ರೀತಿ ಮೆಚ್ಚುವಂತದ್ದು. ಬಿಗ್ ಬಾಸ್ ಫಿನಾಲೆ ಫಲಿತಾಂಶ. ನೀವು ಮೊದಲು ನೀಡಿದ ಚಿತ್ರದಲ್ಲಿರುವಂತೆ ಈ ಸೀಸನ್ನ ವಿಜೇತರಾಗಿ ಧನರಾಜ್ ಆಚಾರ್ ಹೊರಹೊಮ್ಮಿದರೆ ಹನುಮಂತ ಅವರು ಕೂಡ ಪ್ರಬಲ ಪೈಪೋಟಿ ನೀಡಿ ಜನರ ಪ್ರೀತಿಯನ್ನು ಗಳಿಸಿದರು. ಹನುಮಂತ ಅವರು ಬಿಗ್ ಬಾಸ್ ಮನೆಯಲ್ಲಿ ಆಡಿದ ಯಾವುದಾದರೂ ನಿರ್ದಿಷ್ಟ ಘಟನೆ ಅಥವಾ ಅವರ ಹಾಡಿನ ಬಗ್ಗೆ ನೀವು ಚರ್ಚಿಸಲು ಇಷ್ಟಪಡುತ್ತೀರಾ? ಅಥವಾ ಅವರ ಮುಂದಿನ ಸಿನಿಮಾಗಳ ಬಗ್ಗೆ ಮಾಹಿತಿ ಬೇಕೇ?